ನಿನ್ನ ಆಸೆ ನೆರವೇರಿತಮ್ಮ, ನೆರವೇರಿತು. ನಾನು ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೇನೆ ಅಮ್ಮ, ಆಶೀರ್ವಾದ ಮಾಡಮ್ಮ. ತುಂಬಾ ಸಂತೋಷವಾಯ್ತು. ನಿನ್ನ ಮಾತನ್ನು ಕೇಳಿ ಸಂತೋಷವಾಯ್ತು. ಅಲ್ಲ ಕಣ, ಅದಕ್ಕೆ ಹಿಂದೆ ನಿನ್ನ ತಂದೆಯವರು ಹೇಳಿರ್ಲಿಲ್ವೇ, ಮನುಷ್ಯರಿಂದ ಪ್ರತಿಫಲ ಸಿಗದೆ ಹೋದ್ರು ಖಂಡಿತವಾಗ್ಲು ದೇವರಿಂದ ಸಿಗತ್ತೆ. ಹೌದಮ್ಮ, ಅವರ ಮಾತೇ ನಿಜವಾಯ್ತು. ಅಮ್ಮ, ಅಪ್ಪ ಎಲ್ಲಿದ್ದಾನಮ್ಮ ಈಗ? ಶಶಿಕಲಾಳೊಂದಿಗೆ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೋಗಿದ್ದಾರಪ್ಪ. ನಡೆ, ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕೆ? ಹೌದಾ ಅಮ್ಮ, ಒಂದು ಚಿಂತೆ ತಪ್ಪಿತ್ತು ಅನ್ನುವಷ್ಟರಲ್ಲಿ ಮತ್ತೊಂದು ಚಿಂತೆ ನನ್ನನ್ನು ಕಾಡತೊಡಗಿದೆಯಮ್ಮ. ಚಿಂತೆನಾ? ಅದು ಯಾವ ಚಿಂತೆ ಮಗು? ಹೌದಮ್ಮ, ಇಂದಿನ ಈ ದಿನಪತ್ರಿಕೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಒಂದು ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ. ಆ ಕೆಲಸಕ್ಕೆ ಅರ್ಜಿ ನಾನು ಹಾಕಬಹುದಾಗಿತ್ತು, ಆದ್ರೆ ಏನ್ ಮಾಡಿ, ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ನನ್ನದು ಎಂತ ದುರ್ದೈವ ಅಂತೀನಿ. ಚಿಂತೆ ಮಾಡಬೇಡ ಮಗು, ಮೊದಲು ದೇವರನ್ನ ನಂಬು. ದೇವರನ್ನು ನಂಬಿದ್ರೆ ಯಾವತ್ತಿದ್ರೂ ಅವನು ನಂಬಿದವರನ್ನು ಕೈ ಬಿಡೋದಿಲ್ಲ. ಹಾ ರಘು, ಮೊನ್ನೆ ದಾರಿಯಲ್ಲಿ ನನಗೆ ರಂಗ ಶೆಟ್ರು ಭೇಟಿಯಾಗಿ ನಿಮಗೆ ಏನಾದರೂ ಹಣದ ಸಹಾಯ ಬೇಕಾದ್ರೆ ನನ್ನ ಮನೆಗೆ ಬಾರಮ್ಮ, ಖಂಡಿತವಾಗ್ಲೂ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಈಗಲೇ ಹೋಗಿ ಅವರ ಹತ್ತಿರ ಹೋಗಿ ಹಣವನ್ನು ಇಸಿದುಕೊಂಡು ಬರ್ತೀನಿ. ನೀನು ಸ್ವಲ್ಪ ಒಳಗಡೆ ಹೋಗಿ ಆಯ್ತಮ್ಮ. ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಡಬೇಕು ಆ ದೇವರಿಗೆ ಗೊತ್ತು. ಹೌದತ್ತೆ, ಗಂಡ್ಸಾಗಿ ಹುಟ್ಟಿ ತಂದೆ ತಾಯಿಗಳನ್ನ ತಿರುಪಿಗೆ ಕಳಿಸೋ ನಿನ್ನಂತ ಷಂಡನು ಮಗನಾದ್ಮೇಲೆ ನೊಂದುಕೊಳ್ಳೋದೇನು ಮಾಡ್ತಾರೆ ತಂದೆ ತಾಯಿಗಳು? ಅತ್ತಿಗೆ, ಸುಮ್ಮನೆ ಯಾಕಮ್ಮ ನನ್ನ ಮೇಲೆ ಕೆಟ್ಟ ಕಾರ್ತೀಯ? ನಾನೆಲ್ಲ ಜೊತೆ ಈಗ ಮಾತು ಕೂಡ ಆಡ್ತಾ ಇಲ್ಲವಲ್ಲ. ನೀನು ಮಾತಾಡ್ತಾ ಇದ್ದು ನನ್ನ ಹೃದಯ ನಿನಗಾಗಿ ಕಾತರಿಸ್ತಾ ಇದೆ. ವಿವೇಕಶಾಲಿಯಾಗಿ ಪ್ರಸಂಗ ಹೇಗೆ ಬರುತ್ತೋ ಹಾಗೆ ಕೊಡಿಯುವುದು. ಎಲ್ಲಾದ್ರೂ ಜಾಣನಾಗಿ ನನ್ನ ಮಾತಿಗೆ ನನ್ನ ಆಸೆಯಿಂದ ಈಡೇರಿಸಿಕೊಟ್ರೆ ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ. ಬಾಯಿ ಮುಚ್ಚಿ ಬಿಡಮ್ಮ, ಸಾಕು. ಈ ನಿನ್ನ ಹೊಲಸು ಮಾತು ಕೇಳಿದ್ರೆ ನನಗೆ ಈ ಮನೆಯಲ್ಲಿ ಇರಬೇಕೋ ಬೇಡವೋ ಒಂದು ತಿಳಿದಂತಾಗಿದೆ. ನೀನು ನನ್ನನ್ನ ಎಷ್ಟೇ ಹುಚ್ಚನಾಗಿ ನನಗೆ ಸಿಟ್ಟು ಬರಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನನ್ನವನಾಗಿ, ನನ್ನ ಪ್ರಿಯಕರನಾಗಿ ನಿನಗೇಳಬೇಕೋ ಎಲ್ಲವನ್ನ ಅನುಭವಿಸು. ನಿಮ್ಮಣ್ಣನಿಂದ ಸಿಗಲಾರ್ದ ತೃಪ್ತಿಯಿಂದ ನಾನು ನಿನ್ನಲ್ಲಿ ಯೋಚಿಸೋದು. ದೂರ ಸರಿ ಆಚೆ. ಮಗನಂತಿರುವ ಈ ಮೈದುನ ನಿನ್ನ ಕಣ್ಣ ಮುಂದೆ ಇದ್ದಾನಲ್ಲ ಅಂತ ತಿಳಿದು ಕಾಮನೆತ್ತಿಗೇರಿ ನನ್ನನ್ನು ಮುಟ್ಟಲು ಬಂದರೆ ನಿನಗೆ ಇದೇ ಶಾಪ. ಯಾಕೆ ಜಯ, ಏನಾಯ್ತೆ? ಇವನ ಕಾಮಕ ಸ್ವಭಾವನ ನಾನು ಸೂಕ್ಷ್ಮವಾಗಿ ತಿಳ್ಕೊಂಡೆ. ಅದಕ್ಕೆ ಇವನ್ನ ಬೇಗನೆ ಮನೆ ಬಿಡಿಸಿ ಅಂತ ನಿಮಗೆ 2 ಸಲ ಎಚ್ಚರಿಕೆ ಕೊಟ್ಟಿದ್ದೀನಿ. ಆದ್ರೆ ನೀವು ಕೇಳ್ತಿರೋದಪ್ಪ. ನನ್ನ ಮೇಲಿನ ನಿನ್ನ ಸೇಡು ತೀರಿಸಿಕೊಳ್ಳೋದಕ್ಕೆ ಈ ರೀತಿ ದುರಾಚಾರ ನಡೆಸಿದೆಯೇನೋ ನೀಚ. ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಅವಳನ್ನೇನು ವೇಷ ಅಂತ ತಿಳ್ಕೊಂಡಿದ್ದೇನೋ? ಒಂದು ಕ್ಷಣ ಕೂಡ ನನ್ನ ಮಾಡಲಿ ಬಿಡನೇನೋ? ಗಲಾಟೆ ದಿನಪ್ಪ, ಏನಾಯ್ತು ಇವಾಗ? ಇನ್ನೂ ಏನಪ್ಪ ಆಗ್ಬೇಕು? ಇನ್ನೂ ಏನಾಗ್ಬೇಕು? ಇಲ್ಲಿವರೆಗೆ ತಮ್ಮ
ಎಂದು ತಿಳಿದು ಹಾಕಿದ ಈ ಅಣ್ಣನ ಅಣ್ಣದ ಋಣಾನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡೋ ತೀರಿಸಿದರೆ ನನ್ನ ಚಿಕ್ಕ ಮಗ. ಇಲ್ಲಮ್ಮ, ಇಲ್ಲ, ಅಂತ ನೀತ ನಿನ್ನ ಮಗ ಅಲ್ಲಮ್ಮ. ಅಮ್ಮ, ನಿನ್ನ ಪಾದ ಸಾಕ್ಷಿ ಹೇಳುವುದೆಲ್ಲ ಕಟ್ಟು ಕಥೆಯಮ್ಮ, ಕಟ್ಟು ಕಥೆ. ರಘು ರಘು, ಸತ್ಯದ ವಿಷಯ ಏನು ಅನ್ನೋದನ್ನ ಸ್ಪಷ್ಟ ಪ್ರತ್ಯಕ್ಷ ಕಂಡ ನಾನೇ ಸಾಕ್ಷಿ ಹೇಳ್ತಾ ಇದ್ರು, ಮತ್ತೆ ಮತ್ತೆ ಅವಳನ್ನ ಕೇಳೋ ಅವಶ್ಯಕತೆ ಏನಿದೆ ಅಪ್ಪ? ಒಟ್ಟಾರೆ ಈ ಮನೆಯಲ್ಲಿ ಮರ್ಯಾದೆ ಬೇಕಿದ್ರೆ ನಾವು ಒಂದು ಕ್ಷಣ ಕೂಡ ಇರಬಾರ್ದು ಅಂತ ನನಗೀಗ ಚೆನ್ನಾಗಿ ಅರ್ಥ ಆಗೈತೆಪ್ಪ, ಚೆನ್ನಾಗಿ ಅರ್ಥ ಆಗೈತೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣ ನೋಡಬೇಕಾದದ್ದು ಈ ಮನೆ ಯಜಮಾನರ ಕರ್ತವ್ಯ ಮಗನೇ. ಓಹೋ ಹೋ ಹೋ, ಈ ಮನೆಯ ಯಜಮಾನ್ರು. ಅಪ್ಪ, ನೀವು ನಿಜವಾಗಿಯೂ ಈ ಮನೆಯ ಯಜಮಾನರಾಗಿದ್ರೆ ನನ್ನ ಮರ್ಯಾದೆ ಇಂಥ ಮಟ್ಟಕ್ಕೆ ಯಾಕಪ್ಪ ಬರ್ತಾ ಇತ್ತು, ಯಾಕೆ ಬರ್ತಾ ಇತ್ತು? ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಿದ್ದಕ್ಕೆ ಪ್ರಯತ್ನ ಪಟ್ಟದ್ದನ್ನ ಪ್ರತ್ಯಕ್ಷ ಕಣ್ಣ ನಾನೇ ಸಾಕ್ಷಿ ಹೇಳ್ತಾ ಇದ್ರು. ಈ ದುಷ್ಟನಿಗೆ ಶಿಕ್ಷೆ ಕೊಡಲಾಗದ ನೀವು ಈ ಮನೆಯ ಯಜಮಾನರು. ನಾಚಿಕೆ ಆಗ್ಬೇಕು ನಿಮ್ಗೆ, ಯಜಮಾನ್ರು ಅಂತ ಹೇಳ್ಕೊಳ್ತೀವಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದಪ್ಪ, ಹೌದು, ನಿಮ್ಮನ್ನೆಲ್ಲ ಇಷ್ಟು ಬೆಳೆಸಿಬಿಟ್ಟಿರಲ್ಲ ಅನ್ನೋದಕ್ಕೆ ನಾಚಿಕೆ ಆಗ್ಬೇಕು. ಫಿಲಿಪ, ಸತ್ಯವಾಗಿಯೂ ನೀವು ಈ ಸತ್ಯನ ಕಣ್ಣಲ್ಲಿ ಕಂಡಿದ್ದೀರಪ್ಪ. ಅಸತ್ಯತೆಯೇ ತಾಂಡವ ಮಾಡುತ್ತಿರುವ ಈ ಮನೆಯಲ್ಲಿ ನಮ್ಮಂತ ಸತ್ಯವಂತರ ಮಾತಿಗೆ ಎಲ್ಲಿದೆಯಪ್ಪ ಬೆಲೆ? ಮುಂದೆ ಮಾತಾಡಬೇಡ ರಾಘು. ಅತ್ತಿಗೆ ಅಂದ್ರ ಹೆತ್ತ ತಾಯಿ ಸಮಾನ. ಪ್ರಜ್ಞೆ ಇಲ್ಲದೆ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿಯಲ್ಲೋ, ನಾಚಿಕೆ ಆಗುದಿಲ್ಲ ನಿನಗ? ಸಾರ ಸಾರ ವಿಚಾರ ಮಾಡದೆ ನನ್ನನ್ನು ಈ ಮನೆಯಿಂದ ಹೊರ ನೂಕಬೇಡ ಅಪ್ಪಾಜಿ, ಹೊರ ನೂಕಬೇಡ. ಸಾರ ಸಾರ ವಿಚಾರ ಕಲ್ಪನೆಯಾದಾಗ ನಾನು ನಿರಪರಾಧಿ ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಅಪ್ಪಾಜಿ. ಇನ್ನೊಂದು ಸಾರಿ, ಇನ್ನು ಒಂದೇ ಒಂದು ಸಾರಿ ವಿಚಾರ ಮಾಡಿ ನೋಡು ಅಪ್ಪಾಜಿ. ಎಷ್ಟು ಸಾರಿ ವಿಚಾರ ಮಾಡಿದ್ರು ಅಷ್ಟೇನೆ. ನಡೆ ಮೊದಲು ನನ್ನ ಮನೆಯಿಂದ. ನಾನು ಅಪರಾಧ ಮಾಡಿದ್ದೆ ನಿಜವಾಗಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತಿದ್ದೆ. ಮಗು ರಘುವೀರ, ನಿನ್ನ ಕತ್ತನ್ನು ಕತ್ತರಿಸಿಕೊಡು ಅಂತ ಹೇಳಿದರೆ ಸಂತೋಷದಿಂದ ನನ್ನ ಕತ್ತನ್ನು ನೀಡುತ್ತಿದ್ದೆ. ಆದ್ರೆ ಯಾವ ಅಪರಾಧವನ್ನು ಮಾಡದ ನನಗೆ ಈ ರೀತಿ ಅಪರಾಧವನ್ನು ಹೊರಿಸಿ ನನ್ನನ್ನು ಈ ಮನೆಯಿಂದ ಹೊರ ನೂಕಬೇಡ ಅಪ್ಪಾಜಿ, ಹೊರ ನೂಕಬೇಡ ಅಪ್ಪ. ಒಂದೇ ಒಂದು ಸರ, ಒಂದೇ ಒಂದು ಸಾರಿ ವಿಚಾರ ಮಾಡಿ ನೋಡುವಪ್ಪ. ರಘು, ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಹೇಳೋದಕ್ಕೆ ನನ್ನಲ್ಲಿ ಮನಸ್ಸು ಇಲ್ಲ. ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟವರಿಗೆ ಈ ಮನೆಯಲ್ಲಿ ಕ್ಷಮೆಯೂ ಇಲ್ಲ. ನೀನು ನನ್ನ ಮಗನೇ ಆಗಿದ್ದರೆ, ನನ್ನ ಮಾತನ್ನು ನಡೆಸಿಕೊಡುವ ನನ್ನ ಮಗನೇ ಆಗಿದ್ದರೆ ಮೊದಲು ಹೊರಬೀಳು ನನ್ನ ಮಗನಿಂದ, ಮೊದಲು ಹೊರಬೀಳು ನನ್ನ ಮನೆಯಿಂದ. ಹೋಗ್ತೀನಿ ಅಪ್ಪ. ನಿನ್ನ ಆಜ್ಞೆಗೆ ನಾನೆಂದು ಅಮಾನ್ಯ ಮಾಡಲಾರೆ ಅಪ್ಪ, ಅಮಾನ್ಯ ಮಾಡಲಾರೆ. ಅತ್ತಿಗೆ, ನಿನ್ನ ದುರಾಸೆಗೆ ಬೆಂಬಲ ನೀಡದಿದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಪಡಿಸಿದೀಯಾ ತಾಯಿ? ದೇವರು ನಿನ್ನನ್ನು ಸುಖವಾಗಿಡಲಿ, ದೇವರು ನಿನ್ನನ್ನು ಸುಖವಾಗಿಡಲಿ ಅಮ್ಮ, ಸುಖವಾಗಿಡಲಿ. ಅಣ್ಣ, ಲೋ ಅಣ್ಣ, ಈ ನಿನ್ನ ತಮ್ಮನ ಗುಣ ಎಂತದ್ದು ಅನ್ನುವುದನ್ನು ತಿಳಿದುಕೊಳ್ಳಲಾರದೆ ಈ ಮೋಸಗಾತಿ ನಿನ್ನ ಹೆಂಡತಿಯ ಮಾತನ್ನು ನಿಜ ಅಂತ ನಂಬಿಕೊಂಡು ಬಿಟ್ಟಿಯಲ್ಲ ನೀನು. ನೀವಿಬ್ಬರು ಕೂಡಿ ರಘುವೀರ, ನೀನು ಈ ಮನೆಯಲ್ಲಿ ಇರುವುದಕ್ಕೆ ನಮಗೆ
ನೀನು ಎಲ್ಲಿಯಾದರೂ ಹೊರಟು ಹೋಗು ಅಂತ ಹೇಳಿದರೆ ಸಂತೋಷದಿಂದ ನನ್ನ ಪಾಡಿಗೆ ನಾನು ಹೊರಟು ಹೋಗ್ತಿದ್ದಲೋ ಪಾಡಿಗೆ ಹೊರಟು ಹೋಗ್ತಿದ್ದೆ. ಆದ್ರೆ ಈ ರೀತಿ ಅಪವಾದ ವರ್ಷದನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗಿದೆ ಕಣೋ, ತುಂಬಾ ಬೇಸರವಾಗಿದೆ. ಅದಕ್ಕೆ ನಾನೀಗ ನಿಮ್ಮ ಇಷ್ಟ ಇದ್ದಂತೆ ಮನೆ ಬಿಟ್ಟು ಹೊರಡ್ತಾ ಇದ್ದೀನಿ. ಆದ್ರೆ ಒಂದೇ ಒಂದು ಸಾರಿ ಈ ನನ್ನ ತಂದೆ ತಾಯಿಗಳಿಗೆ, ಈ ನನ್ನ ಸಮಾಜಕ್ಕೆ ನಾನು ನಿರಪರಾಧಿ ಅನ್ನುವುದನ್ನು ಹೇಳಿ ಬಿಡಮ್ಮ. ಅದನ್ನು ಕೇಳಿ ಸಂತೋಷದಿಂದ ಹೊರಟು ಹೋಗ್ತೀನಿ. ನಿಜ, ನಿನ್ನ ನಿರಪರಾಧಿ ಅಂತ ಹೇಳದ ತಟ್ಟಿಗೆರ್ಲಿ, ನಿನ್ನ ಮುಖ ನೋಡೋದಕ್ಕೂ ಸಹಿತ ನನಗೆ ನಾಚಿಕೆ. ಹೌದಮ್ಮ, ಹೌದು. ನೀನು ಸುಶೀಲೆ, ಗರತಿ, ಮಹಾಗರತಿ. ನಿನಗೆ ನನ್ನ ಮುಖ ನೋಡೋಕೆ ನಾಚಿಕೆಯಾಗುವುದು ಸ್ವಾಭಾವಿಕನೇ. ಆದ್ರೆ ಅತ್ತಿಗೆ ಒಂದು ಮಾತು ಚೆನ್ನಾಗಿ ನೆನಪಿನಿಟ್ಟುಕೊಳ್ಳಿ. ಒಂದಲ್ಲ ಒಂದು ದಿನ ಸತ್ಯ ಸಂಗತಿ ಹೊರಬಿದ್ದೇ ಬೀಳುತ್ತದೆ. ಆಗ ಮಾತ್ರ ನಿನ್ನ ಸಹಾಯಕ್ಕೆ ಈ ರಘುವೀರನೇ ಬರೋದು. ಚೆನ್ನಾಗಿ ಜ್ಞಾಪಕವಿರಲಿ. ಬರ್ರಿ, ಇವನ ಮಾತು ಕೇಳ್ಕೊಂಡ ನಿಂತು ಬಿಟ್ರ ಯಾವ ತಲೆ ಕೆಡಿಸಿದ್ದಾನೆ. ಅಪ್ಪ, ನಾನೇನು ಹೊರಡ್ತೀನಪ್ಪ. ನನಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಅಮ್ಮ, ನನಗಿನ್ನು ಈ ಮನೆಯ ಸಂಬಂಧ ಕೊನೆಯಾಯಿತು. ಅಮ್ಮ, ನಿನ್ನನ್ನು ಇನ್ನೊಮ್ಮೆ ಕಾಣುವ ಭಾಗ್ಯ ನನಗಿದೆ ಇಲ್ಲೋ ಆ ದೇವರಿಗೆ ಗೊತ್ತು. ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡಮ್ಮ. ನಾನಿನ್ನು ಹೊರಡ್ತೀನಿ. ಹೇಳ್ಬೇಡಮ್ಮ ಶಚಿ, ಹೇಳ್ಬೇಡ. ನಾನು ಮಹಾಪಾಪಿ, ಮಹಾಪಾಪಿ. ಇಲ್ಲ, ಯಾರೇನೇ ಹೇಳಿದ್ರು ನೀನ್ ನಿರಪರಾಧಿ ಅಂತ ನನ್ನ ಅಂತರಾತ್ಮ ಸಾರಿ ಹೇಳ್ತಾ ಇದೆ. ನನ್ನೆಲ್ಲ ಬಿಟ್ಟು ಸಾಕಮ್ಮ, ಸಾಕು. ನಾನು ನಿರಪರಾಧಿ ಅನ್ನುವುದನ್ನು ನೀನೊಬ್ಬಳಾದ್ರೂ ಒಪ್ಪಿಕೊಂಡಿಯಲ್ಲ ತಂಗಿ, ನಿನಗೆ ಅನಂತ ಧನ್ಯವಾದಗಳು. ಏನ್ ಮಾಡಿ ಅಮ್ಮ, ನಾನು ದುರ್ದೈವಿ ಅಮ್ಮ, ದುರ್ದೈವಿ. ಬೆನ್ನ ಹಿಂದೆ ಹುಟ್ಟಿ ಬಂದ ನಿನ್ನ ಮದುವೆ ಮಾಡುವ ಕರ್ತವ್ಯ ನನ್ನದೇ ಆಗಿತ್ತು. ಅದು ಈ ಜನ್ಮದಲ್ಲಿ ಈಡೇರಲಿಲ್ಲ. ಮುಂದಿನ ಜನ್ಮ ಅನ್ನುವುದೇ ನಿಜವಾಗಿದ್ರೆ ಖಂಡಿತ ನೀನು ಅಣ್ಣನಾಗಿ ಹುಟ್ಟಿ ನಿನ್ನ ಋಣನ ತೀರಿಸ್ಕೊಳ್ತೀನಮ್ಮ, ತೀರಿಸ್ಕೊಳ್ತೀನಿ. ತಂಗಿ, ಈಗ ನೀನೊಬ್ಬನಾದ್ರೂ ನನ್ನನ್ನು ನಗು ನಗುತ್ತ ಕಳಿಸಿಕೊಡಮ್ಮ, ನನಗಂತೆ ಸಾಕು. ಆ